ಎಲ್ಲರಿಗೆ ನಮಸ್ತೆ. ಈ ದಿನ ನಾನು ಆಲ್ಗೊಂಡಲ್ಲಿಯಲ್ಲಿ ಇದ್ದೀನಿ. ನೋಡಿ, ಕಾಯಿ ಈ ರೀತಿ ಬಿಡಬಾರ್ದು. ರೈತರೆಲ್ಲ ಕಾಯಿಗಳು ಕಿತ್ಬೇಕು. ಅಣ್ಣ ಅಲ್ಲಿ ಬೇಡ, ಅಲ್ಲಿ ಮುಂದೆ ಅಷ್ಟೇ. ಅದು ಮುರಿ ಹಾಂ, ಅದೊಂದು ಮುರಿ ಹಂಗೆ ದೊಡ್ಡದು ಹಂಗಲ್ಲ ಅಣ್ಣ. ಹಾಂ, ಅಷ್ಟು ಬೇಡ. ಇನ್ನು ಇದನ್ನು ಎಲ್ಲ ಕಿತ್ತಾಕ್ ಹೇಳ್ತೀನಿ ನೋಡಿ ರೈತರೇ. ಇದನ್ನು ನಾವು ಕಾಯಿಗಳು ಹಿಂಗೆ ಬಂದಂಗೆ ಬಿಡಬಾರ್ದು. ಗಿಡ ಡೆವಲಪ್ಮೆಂಟ್ ಆಗಲ್ಲ. ಅದು ಕಿತ್ತಾಕಿ ಹಾಂ, ಹಿಂಗೆ ನೋಡಿದ್ರ ಈ ರೀತಿ. ಇದು ಯಾರನ್ನ ನೋಡಂಗಿದ್ರೆ ಅದು ಒಂದು ನೋಡಿ ಹಾಕಿ ಎಷ್ಟು ಕಾಯಿ ಆಗಿದೆ. ಇಲ್ಲ ಎಣ್ಸೋಣ. ಕಿತ್ತೋಣ ಅದು ಹಾಕ್ಬಿಡೋಣ ಕಿತ್ಬಿಟ್ಟು. ಹಾಂ, ಈ ರೀತಿ ನಾವು ಸುಮ್ಮನೆ ಟ್ರಯಲ್ ತೋರಿಸ್ತಾ ಇರೋದು. ನೀವು ಕಾಯಿಗಳು ಕಿತ್ಬೇಕು. ಹಾಂ ವೆಂಕಟೇಶಣ್ಣ, ಈಗ ನೋಡಿದ್ರಲ್ಲ ಈ ತೋಟದ ಬಗ್ಗೆ ಏನಾದ್ರು ಹೇಳಿ ನೀವು. ಏನು ಬೊಂಬಾಟಾಗಿದೆ, ಇದು ಅದ್ಭುತವಾಗಿದೆ. ಮುಂದೆ ಏನಾಗುತ್ತೆ ಇಲ್ಲಿ ಬಾಣ. ಇನ್ನೊಂದ್ಸಲ ನೋಡೋಣ. ಇಲ್ಲ, ಕಾಯಿಗಳು ನೀವು ಸುಸ್ತಾಗ್ಬಿಡ್ತೀರಾ. ಬರೀ ನೋಡಿ, ಮೊನ್ನೆಲ್ಲ ಕಟ್ ಮಾಡಿದ್ದಾರೆ. ಈಗ ಆಗಿದೆ ಅಂದ್ರೆ 18 ತಿಂಗಳಿಗೆ ನೋಡಿ ಹೈಟ್ ನೋಡಿ ಎಷ್ಟು ಹೈಟ್ ಆಗಿದೆ. 50 ಅಡಿ ಹೋಗ್ತದೆ. ನಾವು ಟ್ಯೂನಿಂಗ್ ಮಾಡ್ತೀವಿ, 15 ಅಡಿಗೆ ನಿಲ್ಲಿಸ್ತೀವಿ. ಬಿಟ್ರೆ ಹೋಗ್ತಾ ಇರ್ತದೆ. ಇದು ಎಲ್ಲ ತೋಟನೂ ಅಷ್ಟೇ. ಈ ತರ ನೀವೇನು ಹೇಳ್ತೀರಾ ರೈತರಿಗೆ? ಸರ್, ಏನು ಹೇಳೋದು, ಕಾಯಿ ರೈತರು ಇದನ್ನೆಲ್ಲ ಗಮನಿಸಿ ಕಿತ್ತಾಕ್ಬಿಡ್ಬೇಕಾಯ್ತು. ಅದು ಇರ್ಲಿ ಕಿತ್ತೋದು. ಇವರು ರೈತರಿಗೆ ಏನು ಹೇಳತ್ತೀಯ ಈಗ ಈ ಬೆಳೆ ಬಗ್ಗೆ ಹೇಳು. ಬೆಳೆ ಬಗ್ಗೆ ಚೆನ್ನಾಗಿ ಇದೆಲ್ಲ ಕಾಪಾಡಿಕೊಂಡು ಅದನ್ನೆಲ್ಲ ಅನುಕೂಲ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಲಾಭ. ಮನೆಗೆ ಒಂದೊಂದು ಎಕರೆ ಹಾಕೋಬೇಕಲ್ಲ. ಒಂದೊಂದು ಎಕರೆ ಮನೆಗೂ ಹಾಕೊಳ್ಬೋದು. ಮನೆಗೆ ಒಂದೊಂದು ಎಕರೆ ಹಾಕೊಂಡು ಜಮೀನಿರೋರು ಒಂದು ಡಾಕ್ಟರ್ ಇದ್ದಂಗೆ, ಒಂದು ಮನೆಯಲ್ಲಿ ಒಂದು ಡಾಕ್ಟರ್, ಒಂದು ಇಂಜಿನಿಯರ್ ಇದ್ದಂಗೆ. ಮಾತ್ರ ಇದು ಪ್ರತಿ ಬೇರೆ ದೇಶ